ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಅಂತಂದರೆ, ಬೆಂಗಳೂರಿನ BMTC ಬಸ್ಸಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆದಿದೆ. ಸೊ ಇದು ವಿಚಾರ ಯಾಕೆ ನಡೆಯಿತು ಏನೋ ಅಂತಂದರೆ, ಟಿಕೆಟ್ ವಿಚಾರವಾಗಿ ಈ ಹಲ್ಲೆ ನಡೆದಿದೆ ಅಂತ ಒಂದು ಸುದ್ದಿ ಇದೆ. ಸೊ ಎಲ್ಲಿ ಅಂತಂದರೆ, ಸಿದ್ದಾಪುರ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿನಲ್ಲಿ ಶಿವಾಜಿನಗರ ಒಂದು ಬಸ್ ರೂಟ್ ಏನಿದೆ, ಆ ಒಂದು ರೂಟ್ನ ಬಸ್ಸಲ್ಲಿ ಈ ಒಂದು ಘಟನೆ ನಡೆದಿದೆ. ಕಾರಣ ಮೊದಲು ಹೇಳ್ದಂಗೆ ಟಿಕೆಟ್ ವಿಚಾರವಾಗಿ ನಡೆದಿರ್ಬೋದು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಬಟ್ ಆದರೆ ಇಲ್ಲಿ ಕಂಡಕ್ಟರ್ ಅವರು ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದು ಎಷ್ಟು ಸರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಅಲ್ಲಿ ಹಲ್ಲೆ ಮಾಡಿರೋ ರೀತಿ ನೋಡ್ತಾ ಇದ್ದರೆ ತುಂಬ ಒಂದು ಅಮಾನವೀಯ ರೀತಿಯಲ್ಲಿ ಕಂಡಕ್ಟರ್ ಕಡೆಯಿಂದ ಹಲ್ಲೆ ಆಗಿದೆ. ಬಟ್ ಆದರೆ ಮೇಲ್ನೋಟಕ್ಕೆ ಇಲ್ಲಿ ಕಂಡಕ್ಟರ್ದೇ ತಪ್ಪು ಅಂತ ಸುಮಾರು ಜನ ಹೇಳ್ತಿದ್ದಾರೆ. ತಪ್ಪು ಇರ್ಬೋದು, ಯಾಕಂದರೆ ಹಲ್ಲೆ ಮಾಡಿದ್ದು ಅಲ್ಲಿ ಕಾಣಿಸ್ತಾ ಇದೆ, ಅದು ತಪ್ಪೇನೆ ಒಪ್ಕೊಳ್ಳೋಣ. ಆದರೆ ಇದಕ್ಕಿಂತ ಮುಂಚೆ ಆ ಮಹಿಳೆ ಏನು ಮಾಡ್ತಾರೆ ಅಂದರೆ, ಕಂಡಕ್ಟರ್ ಕೆನ್ನೆ ಹೊಡಿತಾರೆ. ಸೊ ಅದು ಕೆನ್ನೆ ಏನಕ್ಕೆ ಹೊಡೆದ್ರು ಅನ್ನೋದು ಇಲ್ಲಿ ಮುಖ್ಯವಾಗಿ ತಿಳಿಬೇಕಾದಂತಹ ವಿಚಾರ. ಯಾಕಂತಂದರೆ ಆ ಮಹಿಳೆ ಫಸ್ಟ್ ಕೈ ಮಾಡಿದ್ದು ಕಂಡಕ್ಟರ್ ಮೇಲೆ. ಸೊ ಒಬ್ಬ ಸರ್ಕಾರಿ ನೌಕರನ ಮೇಲೆ, ಅದು ಕರ್ತವ್ಯ ನಿರ್ವಹಿಸುತ್ತಿರುವಂಥ ಕಂಡಕ್ಟರ್ ಮೇಲೆ, ಅದು ಎಲ್ಲರ ಒಂದು ಪಬ್ಲಿಕ್ ಮುಂದೆ ಹೊಡೆದಾಗ ಆ ಒಬ್ಬ ಕಂಡಕ್ಟರ್ಗೆ ಕೋಪ ಬರೋದು ಸಹಜ. ಬಟ್ ಆದರೆ ಆ ಕೋಪದಲ್ಲೇ ಕಂಡಕ್ಟರ್ ಏನು ಮಾಡ್ತಾರೆ, ಆ ಮಹಿಳೆ ಹೊಡಿತಾರೆ. ಸೊ ಇಲ್ಲಿ ಒಂದು ಕ್ಲಿಯರ್ ಆಗಿದೆ ಏನು ಅಂತಂದರೆ, ಫಸ್ಟು ಕೈ ಮಾಡಿದ್ದು ಆ ಮಹಿಳೆ ಅನ್ನೋದು ಗೊತ್ತಾಗಿದೆ. ಬಟ್ ಆದರೆ ಆ ಮಹಿಳೆ ಏನಕ್ಕೆ ಕೈ ಮಾಡಿದ್ರು ಅನ್ನೋದು ಇನ್ನೇನು ಇವಾಗ ಆಲ್ರೆಡಿ ಅದು ಒಂದು ಪೊಲೀಸ್ ಸ್ಟೇಷನಲ್ಲಿ, ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ಅದು FIR ಕೂಡ ರಿಜಿಸ್ಟರ್ ಆಗಿದೆ. ಸೊ ಆ ಒಂದು ವಿಚಾರ ಬಯಲಿಗೆ ಬರಬೇಕಾಗಿದೆ. ಆ ಮಹಿಳೆ ಕಂಡಕ್ಟರ್ ಮೇಲೆ ಏನಕ್ಕೆ ಕೈ ಮಾಡಿದ್ರು, ಅದಕ್ಕಿಂತ ಮುಂಚೆ ಏನು ನಡೆದಿದೆ ಆ ಘಟನೆ ಆ ಬಸ್ಸಲ್ಲಿ ಅಂತ. ಬಟ್ ಆದರೆ ಆ ಮಹಿಳೆ ಏನೋ ಕೈ ಮಾಡಿದ್ರು, ತಪ್ಪು ಎಸಗಿದ್ದಾರೆ. ಬಟ್ ಆದರೂ ಕೂಡ ಕಂಡಕ್ಟ್ರು ಸ್ವಲ್ಪ ತಾಳ್ಮೆ ತಗೊಂಡು ಅವರನ್ನು ತಡೆದು ಒಂದು ಏನಾಗಿದೆ ಅಂತ ಕ್ಲಿಯರಾಗಿ ಒಂದು ವಿಚಾರಿಸಬೇಕಾಗಿತ್ತು, ಅಥವಾ ಅವರು ಏನಾದರೂ ಮಾತಲ್ಲಿ ಡಿಸ್ಕಷನ್ನಲ್ಲೇ ಮುಗಿಸ್ಬೇಕಾಗಿತ್ತು. ಬಟ್ ಆದರೆ ಇವರು ಕೂಡ ಒಂದು ಅಮಾನವೀಯ ರೀತಿಯಲ್ಲಿ ಆ ಮಹಿಳೆ ಮೇಲೆ ಹಲ್ಲೆ ಮಾಡ್ತಾರೆ. ಸೊ ಅದು ಎಲ್ಲೋ ನೋಡಿ ನನಗೆ ತುಂಬ ಬೇಜಾರಾಯಿತು. ಸೊ ಗೊತ್ತಿಲ್ಲ ಏನು ನಡೆದಿದೆ ಅಲ್ಲಿ ಏನು ಎತ್ತ ಅಂತ. ಬಟ್ ಆದರೂ ಕೂಡ ಈ ಥರದೊಂದು ಘಟನೆಗಳು ಅದು ನಮ್ಮ ಒಂದು ರಾಜಧಾನಿಯಲ್ಲಿ ನಡೀತಿರೋದು ತುಂಬ ಒಂದು ನೋವಿನ ಸಂಗತಿ. ಪ್ರಕಾರ ಕೆಲವು ಕಂಡಕ್ಟರ್ಗಳು ಕೂಡ ಕೆಲವು ಟೈಮಲ್ಲಿ ಚಿಲ್ಲರೆಗಳು ಕೂಡ ಕೊಡಲ್ಲ ಗುರು. ಏನಂತಂದರೆ, ಇವಾಗ ಒಂದು 5 ರೂಪಾಯಿ ನೆಕ್ಸ್ಟ್ ಸ್ಟಾಪಿಗೆ ಹೋಗೋಕ್ಕಿರುತ್ತೆ. ಸೊ ಅಲ್ಲಿ ಅವ್ರಿಗೆ 5 ರೂಪಾಯಿ ಕೊಡಬೇಕು. ನಾವು 10 ರೂಪಾಯಿ ಕೊಟ್ಟರೆ ಅಥವಾ ಏನಾದರೂ 20 ರೂಪಾಯಿ ಕೊಟ್ಟರೆ ಅವ್ರು ತೊಗೊಳ್ಳಲ್ಲ, ಅಲ್ಲಿಂದ ಇಳಿದ್ಬಿಡು ಅಂತಾರೆ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಓಕೆ, ಇಲ್ಲದೇ ಇದ್ದಾಗ ನಾವು ಇಳಿಬೋದು ಅಥವಾ ಬೇರೆಯವ್ರ ಹತ್ರ ಯಾರ ಹತ್ರ ಇಸ್ಕೊಡ್ಬೋದು. ಬಟ್ ಆದರೆ ಕೆಲವು ಟೈಮಲ್ಲಿ ಅವ್ರು ಇದ್ದರೂ ಕೂಡ ಕೊಡಲ್ಲ, ಇಲ್ಲ ಅಂತಾರೆ, ಕೊಡಲ್ಲ ಅಂತಾರೆ, ತರೋಕ್ಕಾಗಲ್ವಾ ಅಂತಾರೆ, ಗಾಂಚಲಿಗಳು ಮಾತುಗಳಾಡ್ತಾರೆ. ಎಲ್ಲರೂ ಅಲ್ಲ, ಕೆಲವರು ಮಾತ್ರ, ಕೆಲವ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಮತ್ತೆ ತಿರ್ಗಿ ನೀವು ಎಲ್ಲರ ಬಗ್ಗೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಕೆಲವರು ಈ ಥರ ಗಾಂಚಲಿಗಳಂತೂ ಮಾಡೇ ಮಾಡ್ತಾರೆ. ಸೊ ಅದು ಒಂದಿದೆ, ಕಂಡಕ್ಟರ್ಗಳು ಕೂಡ ಅವರು ಸ್ವಲ್ಪ ತಿದ್ಕೊಬೇಕು. ಬಟ್ ಈ ಒಂದು ಘಟನೆಯಲ್ಲಿ ಫಸ್ಟ್ ಕೈ ಮಾಡಿದ್ದು ಆ ಮಹಿಳೆನೇ. ಆ ಮಹಿಳೆ ಏನಕ್ಕೆ ಕೈ ಮಾಡಿದ್ರು ಅನ್ನೋದು ವಿಚಾರಣೆ ಆಗಬೇಕು. ಆಮೇಲೆ ಕಂಡಕ್ಟರ್ ಕೂಡ ಆ ಒಂದು ಮಹಿಳೆ ಏನು ಕೈ ಮಾಡಿದ್ದಾರೆ, ಸೊ ಅಲ್ಲಿಗೆ ಅದು ಸ್ಟಾಪ್ ಮಾಡ್ಬೋದಾಗಿತ್ತು. ಇವ್ರ ಕೋಪನ ಕಂಟ್ರೋಲ್ ಮಾಡಿಕೊಂಡು ಬಿಡ್ಬೋದಾಗಿತ್ತು. ಸೊ ಅವ್ರೇನೋ ಹೊಡೆದ್ರು ಅದನ್ನು ಬಿಡ್ಬೋದಾಗಿತ್ತು. ಬಟ್ ಇವ್ರು ತಿರ್ಗಾ ಆ ಒಂದು ಮಟ್ಟಿಗೆ ಹಲ್ಲೆ ಮಾಡುವಂಥದ್ದು ಎಲ್ಲೋ ತಪ್ಪು ಅಂತ ಅನಿಸುತ್ತೆ. ಏನಕ್ಕೆ ಈ ಒಂದು ಗಲಾಟೆ ಶುರುವಾಯಿತು ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಸೊ ನೋಡ, ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.